ಹಿರಿಯ ನಾಯಕರಾದಂಥ ಮಾವಳಿ ಶಂಕರ್ ಸರ್ ಇದ್ದಾರೆ. ಏನು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ರಾಜ್ಯ ಸರ್ಕಾರ SCP-TSP ಹಣವನ್ನು 5 ಯೋಜನೆಗಳಿಗೆ ಬಳಸ್ತಾ ಇದೆ. ಅದರ ಬಗ್ಗೆ ತೀವ್ರವಾಗಿ ವಿರೋಧಿಸಿದಂಥ ಮಾವಳಿ ಶಂಕರಣ್ಣ ಅವರಿದ್ದಾರೆ. ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ಸರ್, ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಸಬಲೀಕರಣಕ್ಕಾಗಿ ಈ ಕಾಯ್ದೆಯನ್ನು ರೂಪಿಸಿದ್ದು. ಆದರೆ ಈ ಕಾಯ್ದೆ ಬರೋದಕ್ಕೆ ಮೂಲ ಕಾರಣ ದಲಿತ ಚಳವಳಿಗಳು. ಕಳೆದ ಸುಮಾರು 20 ವರ್ಷಗಳ ಕಾಲ ಸತತ ಹೋರಾಟಗಳ ಫಲವಾಗಿ ಈ ವಿಶೇಷ ಘಟಕ ಯೋಜನೆಯನ್ನು 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇದನ್ನು ಆ ಕಾನೂನನ್ನು ರೂಪಿಸಿತ್ತು. ಅದನ್ನು ನಾವು ಸ್ವಾಗತಿಸಿದ್ವಿ. ಯಾಕಂದರೆ ಇದೊಂದು ಕ್ರಾಂತಿಕಾರಕವಾದಂತಹ ಮಸೂದೆ ಇದೆ. ಯಾವ ಸಮುದಾಯಗಳು ಎಲ್ಲ ರೀತಿಯಲ್ಲೂ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ವು, ಅಸಮಾನತೆಗೆ ಒಳಗಾಗಿದ್ದವು, ಆ ಒಂದು ಸಮುದಾಯಗಳನ್ನು ಒಂದು ಮುಖ್ಯವಾಹಿನಿಗೆ ತರುವಂಥ ಒಂದು ಉದ್ದೇಶ ಇಟ್ಕೊಂಡು ತಂದಂಥ ಕಾಯ್ದೆ ಇದು. ಹಿಂದೆ ಭೂಪಾಲಿ ಡಿಕ್ಲರೇಷನ್ ಅಂತ ಮಾಡಿದರು ಮಧ್ಯಪ್ರದೇಶದಲ್ಲಿ. ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ತರಬೇಕು ಅಂತ ಹೇಳಿ ನಾವು ಕೂಡ ಬಹುದಿನಗಳ ಹೋರಾಟಗಳನ್ನು ಮಾಡಿದ್ವಿ ನಾವು. ಆದರೆ ಈ ಕಾಯ್ದೆ ರೂಪುಗೊಂಡ ಸಂದರ್ಭದಲ್ಲಿ ಆಗ ಏನು ಬಜೆಟಲ್ಲಿ ಏನೋ ಬೇಕಾಬಿಟ್ಟಿ ಅನುದಾನಗಳನ್ನು ಕೊಡ್ತಾಯಿದ್ರು. 2,000, 3,000, 4,000 ಈ ರೀತಿ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ರು. ಆದರೆ ಈಗ ಕಾಯ್ದೆ ಬಂದ ನಂತರ 2014ರಲ್ಲಿ ಅದು ಕಾಯ್ದೆ ಜಾರಿಗೆ ಕೊಟ್ಟರು. 2017ರಲ್ಲಿ ನಿಯಮಾವಳಿಗಳನ್ನು, ರೂಲ್ಸ್ಗಳನ್ನು ಫ್ರೇಮ್ ಮಾಡಿದ್ರು. ಆದರೆ ಆಗ ಏನು ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಸುಮಾರು 15,000 ಕೋಟಿಗಳು ಮೊದಲನೇ ಬಾರಿಗೆ ಅದು ಈ ಸಮುದಾಯಗಳ ಸಬಲೀಕರಣಕ್ಕಾಗಿ ಬಂತು. ಅದರ 17% SCಗಳು ಮತ್ತು 3% STಗಳು ಹೋಗಿ ಒಟ್ಟಾರೆ 24.01% ಈ ಸಮುದಾಯಗಳಿಗೆ ಅದನ್ನು ಮೀಸಲಿಟ್ಟರು. ಆದರೆ ದುರಂತ ಏನಾಯಿತು, ಯಾವ ಸಮುದಾಯಗಳ ಆರ್ಥಿಕ ಶಕ್ತಿಯನ್ನು ಬಲಗೊಳಿಸಬೇಕಾಗಿತ್ತು ಅಂಥ ಒಂದು ನೀತಿಯ ಒಳಗಡೆ ಈ 7D ಅನ್ನುವಂಥ ಒಂದು ಕರಾಳ ಸೆಕ್ಷನ್ನನ್ನು ಅದರಲ್ಲಿ ಹಾಕಿ ಇರೋ ಬರೋ ಹಣನೆಲ್ಲ ಎಲ್ಲ ಮೋರಿಗಳಿಗೆ, ಚರಂಡಿಗಳಿಗೆ, ದೊಡ್ಡ ದೊಡ್ಡ ಏನು ಅಣೆಕಟ್ಟುಗಳಿಗೆ, ಕ್ಯಾನಾಲ್ಗಳಿಗೆ ಅದನ್ನು ಬಳಸ್ಕೊಳ್ಳುವಂತಹ ಒಂದು ನೀತಿ ಒಳಗಡೆ ಸೇರಿಕೊಂಡಿತ್ತು. ಅದನ್ನು ನಾವು ಗಮನಿಸಿ ಈ 7D ರದ್ದಾಗಬೇಕು ಅಂತ ಹೇಳಿ ದೊಡ್ಡ ರೀತಿಯಲ್ಲಿ ಸುಮಾರು 4 ವರ್ಷ ಹೋರಾಟ ಮಾಡಿದ್ವಿ. ಅದೇ ಸಿದ್ದರಾಮಯ್ಯನವರ ಸರ್ಕಾರನೇ ಈಗ 7Dಯನ್ನು ರದ್ದು ಮಾಡಿದೆ. ಆ ರದ್ದು ಮಾಡಿದ್ರೂ ಕೂಡ ಮತ್ತೆ ಇನ್ನೊಂದು 7C ಅಂತ ಹೇಳಿ ಅದರಲ್ಲಿ ಇನ್ನೊಂದು ರೀತಿಯಲ್ಲಿ ಈಗ ಏನೋ ಚಾಪೆ ಕೆಳಗಡೆ ತೂರೋದು ಬಿಟ್ಬಿಟ್ಟು ಈಗ ರಂಗೋಲಿ ಕೆಳಗಡೆನೇ ತೂರೋಕ್ಕೆ ಈ ಅಧಿಕಾರಶಾಹಿ ಮತ್ತು ಈ ರಾಜಕಾರಣಿಗಳು ಇದರಲ್ಲಿ ಒಬ್ರಿಗೊಬ್ಬರು ಅವರು ಇದರಲ್ಲಿ ಏನು ಕೈ ಜೋಡಿಸಿರೋದು ಗೊತ್ತಾಗಿದೆ. ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಈಗ ಇದು ಕಾಂಗ್ರೆಸ್ ಸರ್ಕಾರ ಏನು ಚುನಾವಣೆಗೆ ಹೋದಾಗ ಈ ಗ್ಯಾರಂಟಿಗಳನ್ನು ಅವರು ಘೋಷಣೆ ಮಾಡಿದ್ರು. ಗ್ಯಾರಂಟಿಗಳು ಏನದು ಒಂದು ಸಾಮಾನ್ಯ ಕಾರ್ಯಕ್ರಮ. ಅದು ಎಲ್ಲ ಸಮುದಾಯದವ್ರಿಗೂ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಅವ್ರು ಹೇಳಿದ್ದು. ಅದು ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಅಥವಾ ಏನು ಇದು ನಮ್ಮ ಈ ಡಿಗ್ರಿ ಮಾಡಿದವರಿಗೆ, ಡಿಪ್ಲೊಮಾ ಮಾಡಿದವರಿಗೆ ಒಂದು ಅನುದಾನ ಕೊಡುವಂಥದ್ದು ಇರ್ಬೋದು. ಈ ರೀತಿ ಘೋಷಣೆಗಳು ಮಾಡಿದ್ರು. ಅವ್ರು ಹೇಳಿದ್ದೇನು, ಇದು ಉಚಿತ 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 ಅಂತ ಹೇಳಿ ಇವರು ಮಾಡಿದ್ದು. ಆದರೆ ಉಚಿತ ಮಾಡುವಾಗ ಅದು ಒಂದು ಸಾಮಾನ್ಯ ಕಾರ್ಯಕ್ರಮ. ಅಲ್ಲಿ ಏನು ಹೇಳುತ್ತೆ, 7A ಏನು ಹೇಳುತ್ತೆ, 7Aನಲ್ಲಿ ವ್ಯಕ್ತಿಗತವಾದಂತಹ ಅವರ ಒಂದು ಸ್ವಾವಲಂಬನೆಗಾಗಿ ಆ ಸಮುದಾಯಗಳ ವ್ಯಕ್ತಿಗತ ಅಸೆಟ್ಸ್ನ ಕ್ರಿಯೇಟ್ ಮಾಡುವಂಥದ್ದು, ಭೂಮಿ ಕೊಡುವಂಥದ್ದು, ಅವರಿಗೆ ಒಳ್ಳೆಯ ಉದ್ದಿಮೆ ಸ್ಥಾಪನೆ ಮಾಡೋದಕ್ಕೆ ಹಣ ಕೊಡುವಂಥದ್ದು, ಈ ರೀತಿ ಒಂದು ವ್ಯಕ್ತಿಗತವಾಗಿ ಅವರನ್ನು ಸಬಲೀಕರಣಗೊಳಿಸೋದಕ್ಕೆ 7E ಹೇಳುತ್ತೆ ಸೆಕ್ಷನ್. ಅದರಲ್ಲಿ 7D ಏನು ಹೇಳುತ್ತೆ ಅಂದರೆ ಆ ಜನವಸತಿಗಳು, ಆ ಸಮುದಾಯಗಳು ಎಲ್ಲೆಲ್ಲಿ ಅವರು ಅಲ್ಲಿ ವಾಸ ಮಾಡ್ತಿರ್ತಾರೆ ಅಂಥ ಪ್ರದೇಶಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಅವರನ್ನು ಕೂಡ ಒಂದು ಉತ್ತಮ ಬದುಕು, ಒಂದು ಘನತೆಯ ಬದುಕನ್ನು ಬದುಕೋದಕ್ಕೆ ಆ 7B ಹೇಳುತ್ತದೆ. ಇವರು ಅದನ್ನು ಬಿಟ್ಟುಬಿಟ್ಟು ಈಗ ಕಲ್ಯಾಣ ಕರ್ನಾಟಕಕ್ಕೂ ಕೋಟಿಗಟ್ಟಲೆ ದುಡ್ಡನ್ನು ಕೊಡೋದು, ಈ ಮಲೆನಾಡು ಅಭಿವೃದ್ಧಿಗೂ ದುಡ್ಡುಗಳು ಕೊಡೋದು, ಆಮೇಲೆ ಈ ಕಡೆ ಕರಾವಳಿ ಕೋಸ್ಟಲ್ ಡೆವಲಪ್ಮೆಂಟಿಗೆ ಸಿಕ್ಕಾಪಟ್ಟೆ ಇಷ್ಟ ಬಂದಂಗೆ ದುಡ್ಡುಗಳನ್ನು ಇವರು ಬಿಡುಗಡೆ ಮಾಡ್ತಾರೆ. ಅದು ಯಾವಾಗ
ಅದು ಮಾರ್ಚ್ ಅಂತ್ಯಕ್ಕೆ ಕೊಡ್ತಾರೆ. ಅದು ಬಜೆಟ್ ಪೂರ್ವದಲ್ಲಿ ಕೊಡ್ತಾರೆ. ಆವಾಗ ಏನು ಕೆಲಸ ಮಾಡ್ತಾರೆ ಇವರು, ಯಾವ ರೀತಿ ಡೆವಲಪ್ಮೆಂಟಲ್ಲಿ ತೋರಿಸ್ತಾರೆ? ಎಲ್ಲ ಬರೀ ಪೇಪರ್ ಮೇಲೆ, ಪೇಪರಲ್ಲಿ ಎಲ್ಲ ಅಭಿವೃದ್ಧಿ ತೋರಿಸೋದು ಎಲ್ಲ ಗುಳುಮ್ಮು. ರಾಜಕಾರಣಿಗಳು, ದಳ್ಳಾಳಿಗಳು, ಅಧಿಕಾರಿಗಳು ಇಡೀ ದುಡ್ಡನ್ನು ಇವತ್ತು ತಿಂದಾಕ್ತಾವ್ರೆ. ಈಗ ನೋಡಿ, ನಿಮಗೂ ಚೆನ್ನಾಗಿ ಗೊತ್ತಿದೆ ಭೀಮ್ಜಿ, ಈಗ ನಮ್ಮ ಮಕ್ಕಳಿಗೆ ಸುಮಾರು ವರ್ಷಗಳಿಂದ ಪ್ರೈಸ್ ಮನಿ ಕೊಡ್ತಾಯಿದ್ರು. 65% ಬಂದಂಥ ಮಕ್ಕಳಿಗೆ 7,000 ರೂಪಾಯಿ ಕೊಡ್ತಾಯಿದ್ರು. 75% ಮೇಲೆ ಬರೋವಂಥ SSLC ಪಾಸಾದ ಮಕ್ಕಳಿಗೆ 15,000 ಕೊಡ್ತಾಯಿದ್ರು. ಅದು ವೇರಿಯೇಷನ್ಸ್ ಇದೆ, PUCಗೆ, ಡಿಗ್ರಿಗೆ, ಮತ್ತು PhDಗೆ ಅವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಅಲೋಕೇಶನ್ಸ್ ಇದೆ. ಆದರೆ ಈಗೇನು ಮಾಡಿದ್ದಾರೆ, ಈ 65% ಬಂದಿರೋ ಮಕ್ಕಳ SSLC 7,000 ಏನು ಕೊಡ್ತಾಯಿದ್ರಲ್ಲ, ಕಿತ್ತಾಕ್ಬಿಟ್ಟು ಅದನ್ನು 75%ಗೆ ನಿಗದಿ ಮಾಡಿ ಮತ್ತೆ 15,000 ಕೊಡೋಕ್ಕೆ ಹೋಗ್ತಾ ಇದ್ದಾರೆ ಇವರು. ಇದು ಯಾವ ನ್ಯಾಯ ಇದು? ಇದು ಸಾಮಾಜಿಕ ನ್ಯಾಯನ? ಆ ಮಕ್ಕಳಿಗೆ ಕೊಡೋದ್ರಿಂದ ಇವ್ರು ಕಳ್ಕೊಳ್ಳೋದೇನು? ಇವರು ಅದು SCP ದುಡ್ಡು ಕೊಡಲೇ ಬಿಡಿ. ಈಗ 200 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಆಮೇಲೆ PhD ಮಾಡೋ ಮಕ್ಕಳು ವಿದೇಶಗಳಿಗೆ ಹೋಗ್ತಾಯಿದ್ರು, ಅದು ಎಷ್ಟಾದರೂ ಕೊಡ್ತಾಯಿದ್ರು ಮೊದಲು. ಅಲ್ಲಿ ಆ ಯೂನಿವರ್ಸಿಟಿಯ ಫೀಸ್ ಸ್ಟ್ರಕ್ಚರ್ಸ್ ಏನಿದೆ ಅದರ ಪ್ರಕಾರ ಕೊಡ್ತಾಯಿದ್ರು. ಈಗ ಅದನ್ನು ಲಿಮಿಟ್ ಮಾಡಿದ್ದಾರೆ ಮತ್ತು PhD ಕೊಡ್ತಾ ಇದ್ದಂಥದ್ದನ್ನು ರದ್ದು ಮಾಡಿದ್ದಾರೆ. ಇದೆಲ್ಲ ಅನ್ಯಾಯ ಅಲ್ವಾ? ಆಮೇಲೆ ಭೂಮಿಯ ಪ್ರಮಾಣ ಎಷ್ಟಿದೆ ನಮ್ಮ ಈ ಸಮುದಾಯಗಳ ಬಳಿ? ಏನಾದರೂ ಅಧ್ಯಯನ ಆಗಿದೆಯಾ? ಈಗ ಕಳೆದ 2014ರಿಂದ ಹಿಡಿದು 2024ಕ್ಕೆ ಈಗ 2 ಲಕ್ಷ ಕೋಟಿ ಈಗ ತೋರಿಸ್ತಾ ಇದ್ದಾರೆ ಇವರು. ಹಾಗಾದರೆ ದುಡ್ಡು ಎಲ್ಲೋಯ್ತು? ಆ ಸಮುದಾಯಗಳ ಸಬಲೀಕರಣ ಆಗಿದೆಯಾ? ಸೊ ಅದು ಮುಖ್ಯ ಉದ್ದೇಶ ಏನಂದರೆ, ಮುಂದುವರಿದ ಸಮುದಾಯಗಳ ಒಂದು ಆರ್ಥಿಕ ಅವರ ನೀತಿ ಏನಿದೆ ಅದಕ್ಕೆ ಸಮಾನಾಂತರವಾಗಿ ಆ ಅಂತರಗಳನ್ನು ಕಡಿಮೆ ಮಾಡೋದಕ್ಕಾಗಿ ಈ ಕಾಯ್ದೆ ತಂದಿದ್ದು. ನೀವು ಜನರಲ್ಲು ಕಾರ್ಯಕ್ರಮಗಳಿಗೂ ಇದೇ ದುಡ್ಡನ್ನು ನೀವು ಬಳಸೋದ್ರಿಂದ ನೀವು ಸಾಮಾಜಿಕ ನ್ಯಾಯ ಎಲ್ಲಿ ಕೊಡೋಕ್ಕಾಗುತ್ತೆ? ತಪ್ಪಲ್ವಾ? ಕಾಯ್ದೆ ಏನು ಹೇಳುತ್ತೆ? ಯಾವುದೇ ರೀತಿಯಲ್ಲಿ ಅನ್ಯ ಉದ್ದೇಶಗಳಿಗೆ ಇದನ್ನು ಬಳಸಿದ್ರೆ ಅಥವಾ ಇದನ್ನು ದುರ್ಬಳಕೆ ಮಾಡಿಕೊಂಡ್ರೆ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಇದೆ. ನೀವು ಎಲ್ಲಿ ಶಿಕ್ಷೆ ಕೊಟ್ಟಿದ್ದೀರಿ? ಕೋಟಿಗಟ್ಟಲೆ ಹಣ ನುಂಗಿ ಇವತ್ತು ಆ ಜನ ಹಂಗೇ ಇದ್ದಾರೆ. ಇವತ್ತಿಗೂ ಸರಿಯಾದ ಮನೆಗಳಿಲ್ಲ. ಇವತ್ತು ಮಕ್ಕಳು ಡ್ರಾಪ್ಔಟ್ಸ್ಗಳಾಗ್ತಾಯಿದೆ. ಹಳ್ಳಿಗಳಿಗೆ ಹೋಗಿ ನೀವು ನೋಡಿ, ಸರ್ಕಾರಿ ಶಾಲೆಗಳನ್ನು ಒಂದು ಕಡೆ ಮುಚ್ತಾ ಇದ್ದಾರೆ. ಮತ್ತೊಂದು ಕಡೆ ದಲಿತ SC ST ಮಕ್ಕಳಿಗೆ ಇವತ್ತು ಸರಿಯಾದಂಥ ಅವರಿಗೆ ಶೈಕ್ಷಣಿಕ ಪ್ರೋತ್ಸಾಹ ಇಲ್ಲ. ಇವತ್ತು ಯೂನಿವರ್ಸಿಟಿಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳು ಒಂದೊಂದು ರೂಮಲ್ಲಿ 6 ಜನ, 7 ಜನ, 8 ಜನ ಇದ್ದಾರೆ. ಹೆಂಗೆ ಓದ್ತಾರೆ ಅವರು? ಯಾವ ಸಂಶೋಧನೆ ಮಾಡೋಕ್ಕಾಗತ್ತೆ ಅವರು? ಇನ್ನು ಉನ್ನತ ವ್ಯಾಸಂಗ IIM IITಗಳಿಗೆ ಹೋದರೆ ಅಲ್ಲಿ ನಮ್ಮನ್ನು ಅವಮಾನಗೊಳಿಸಿ, ನಮ್ಮನ್ನು ಒಂದು ಜಾತಿ ಅಪಮಾನದಿಂದ ನಮ್ಮ ಮಕ್ಕಳು ಇವತ್ತು ಆತ್ಮಹತ್ಯೆಯ ದಾರಿಗಳು ಹಿಡಿತಾ ಇದ್ದಾರೆ. ಈಗ ಮೊನ್ನೆ ಇವ್ರಿಗೆ ನಮ್ಮ ಭೀಮ್ಗೂ ಗೊತ್ತಿದೆ IIM ಕೇಸು. ಅಲ್ಲೊಬ್ಬರು ಕಲ್ಕಟ್ಟಾಯಿಂದ ಬಂದಂಥ ಪ್ರೊಫೆಸರು ಪಾಪ ಎಷ್ಟು ಅವರು ಇವತ್ತು ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ರೀತಿ ಮಾಡ್ತಾ ಇರೋದನ್ನು ನಾವು ಸಾಕಷ್ಟು ಬಾರಿ ಮಂತ್ರಿಗಳ ಜೊತೆ ಮಾತಾಡಿದ್ದೀವಿ, ಮುಖ್ಯಮಂತ್ರಿಗಳ ಜೊತೆನೂ ಮಾತಾಡಿದ್ದೀವಿ. ಕಳೆದ ಸಾರಿ 11,000 ಕೋಟಿ ತೊಗೊಂಡಾಗಲೂ ಇದನ್ನು ನಾವು ವಿರೋಧ ಮಾಡಿದ್ವಿ. ಆಯಿತು, ಶಕ್ತಿಗೆ ಇವರು ಶಕ್ತಿ ಯೋಜನೆ ಅಂತಾರಪ್ಪ, 1,450 ಕೋಟಿ SCP ದುಡ್ಡು ಕೊಡ್ತಾರೆ. ಏನು SC ಹೆಂಗಸರುಗಳು ಅವರು SC ಕಾಸ್ಟ್ ಸರ್ಟಿಫಿಕೇಟ್ ಇಟ್ಕೊಂಡು ಓಡಾಡಬೇಕಾ? ಅಥವಾ ನಾವು SCಗಳಂತ ಹೇಳಿ ಬಸ್ಸಲ್ಲಿ ಕುತ್ತಿಗೆಗೆ ಹಾಕ್ಕೊಂಡು ಓಡಾಡಬೇಕಾಗತ್ತೆ? ಸೊ ಇದು ಅನ್ಯಾಯ. ಗೃಹಲಕ್ಷ್ಮಿ ಯೋಜನೆ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ಗೆ ಹಿಂದಿನ ಸಾಲಿನಲ್ಲಿ ಅವರು ತೊಗೊಳ್ತಾ ಇದ್ದಿದ್ದು ಕೇವಲ 300-400 ಕೋಟಿ ತೊಗೊಳ್ತಾಯಿದ್ರು. ಇವತ್ತು 4,000 ಕೋಟಿ ಮೇಲೆ ತೊಗೊಳ್ತಾ ಇದ್ದೀವಿ. ಏನಿದು? ವಿತ್ ರೆಕಾರ್ಡ್ ಮಾತಾಡ್ತಾ ಇದ್ದೀವಿ ನಾವು, ಸುಮ್ಮನೆ ಬೊಗಳೆ ಬಿಟ್ಕೊಂಡು. ನಮ್ಮ ದುಡ್ಡನ್ನೇ ಮೇಜರ್ ಅಮೌಂಟು. ಈಗ ಮೊನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರು ಕೇಳಿದ್ರು, ಯಾರು ನಮ್ಮ ಅಶೋಕ್ ಅವ್ರೇನು ಕೇಳಿದ್ರು, ಆಯಿತು ನಮಗೆ ಈಗ ನಮ್ಮ ಅಭಿವೃದ್ಧಿ ನಿಗಮಗಳಲ್ಲಿ ನೀವು ಕೊಟ್ಟಿರೋ ದುಡ್ಡಿದೆಯಲ್ಲ ಅದರಲ್ಲಿ ತೊಗೊಳ್ಳಿ ನೋಡೋಣ ತಾಕತ್ತಿದ್ರೆ ಅಂದರು. ಮುತ್ರ ಕೊಡಬೇಕಲ್ಲ ಸರ್ಕಾರ. ಲಿಂಗಾಯತರು ತೊಗೊಳ್ಳಿ. ಈಗ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ, ಹಂಗೆ ಒಕ್ಕಲಿಗ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ, ಇವರು ಲಿಂಗಾಯತರ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ. ತೊಗೊಳ್ಳಿ, ಅವ್ರ ಹತ್ರ ತಾಕತ್ತಿದ್ರೆ ಇವರಿಗೆ. ಅವ್ರು ಹೇಳ್ತಾ ಇದ್ದಾರೆ ಓಪನ್ ಆಗಿ, ನಿಮ್ಗೆ ತಾಕತ್ತಿದ್ರೆ ಈ ದುಡ್ಡನ್ನು ಬಳಸಿ ಅಂತಾರೆ. ಹಾಗಾದರೆ SC STಗಳು ಅಂದರೆ ಇವರೇನು ಎಲ್ಲ ಹೆಂಗೆ ಬೇಕಾದರೂ ಇವ್ರನ್ನ ಬಳಸ್ಕೋಬೋದು ಅನ್ನುವಂಥದ್ದು ಇದೆಯಲ್ಲ, ಈ ನೀತಿ ಸರಿ ಇಲ್ಲ. ಅದಕ್ಕೆ ನಾವು ಆರಂಭಿಕವಾಗಿ ನಿನ್ನೆ
ನಮ್ಮ ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಹೋಗಿ ಒಂದು ಆಗ್ರಹಪೂರ್ವಕ ಪತ್ರವನ್ನು ಕೊಟ್ಟಿದ್ದೀವಿ. ಕೂಡಲೇ ನೀವು ಈ ಗ್ಯಾರಂಟಿ ಹಣವನ್ನು ವಾಪಸ್ ತಗೋಬೇಕು. ಇಂಡಿವಿಜುವಲ್ ಬೆನಿಫಿಟ್ಟು ಈಗ ಆ ಕುಟುಂಬಗಳು ಅವರ ಒಂದು ಆರ್ಥಿಕ ಶೈಕ್ಷಣಿಕ ಅದನ್ನು ಅಧ್ಯಯನ ಮಾಡಬೇಕು. ಈಗ ತೆಲಂಗಾಣದಲ್ಲಿ ನೇರವಾಗಿ ಅವ್ರಿಗೆ ಇದು ಹಣ ನೇರವಾಗಿ ಪಾವತಿ ಆಗ್ತಾ ಇದೆ ಅಲ್ವಾ. ಈಗ 2 ಲಕ್ಷ ಕೋಟಿ ಲೆಕ್ಕ ಹಾಕ್ಕೊಳ್ಳಿ ನೀವು. ಈಗ 29,000 ಕುಟುಂಬ ನಮ್ಮಲ್ಲಿರೋದು ಹಳ್ಳಿಗಳು ಏನೋ ಇದ್ದಾವೆ ಇಲ್ಲಿ. ಅದರಲ್ಲಿ ನೀವು ಲೆಕ್ಕ ಹಾಕಿ ಇವ್ರದ್ದು ತೆಗೆದುಬಿಟ್ಟು ಒಂದೊಂದು ಕೋಟಿ ಕೊಟ್ಟಿದ್ರು. ಈಗ 10 ವರ್ಷಕ್ಕೆ 10 ಕೋಟಿ ಸೇರ್ತಿತ್ತು, ಜಮಾ ಆಗ್ತಾಯಿತ್ತು. ಇದು ಏನು ಅನ್ಯಾಯ. ಅದಕ್ಕೆ ನಾವು ಈ ಜನದ್ರೋಹಿ BJP ಸರ್ಕಾರ ತೊಲಗಿಸ್ಬೇಕು, ಸಂವಿಧಾನಾತ್ಮಕವಾದಂಥ ಸರ್ಕಾರ ಬರಬೇಕು, ನಮ್ಮ ಸಂವಿಧಾನ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ನ ಬೆಂಬಲಿಸಿದ್ವಿ. ಯಾಕಂದರೆ ಇನ್ನು ಬೇರೆ ಪರ್ಯಾಯಗಳು ಇರಲಿಲ್ಲ ನಮಗೆ. ಸೊ ಯಾರು BJPಯನ್ನು ಸೋಲಿಸುವಂಥ ಶಕ್ತಿ ಇರುವಂಥ ಒಂದು ಪಕ್ಷಕ್ಕೆ ನಾವು ಬೆಂಬಲಿಸಿದ್ವಿ. ಅದನ್ನು ಇವರು ಅದನ್ನು ಸರಿಯಾಗಿ ತಿಳುವಳಿಕೆ ಇಟ್ಕೊಳ್ದಿರೇ ಹೆಂಗೆ ಬೇಕಾದರೆ ಹಂಗೆ ಇವರು ದುಡ್ಡನ್ನು ಬಳಕೆ ಮಾಡೋದು ತುಂಬ ಅನ್ಯಾಯ ಅಂತ ಹೇಳಿ ನಾವು ನಿನ್ನೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಈಗ ಮುಖ್ಯಮಂತ್ರಿಗಳು ಈ ಏನು ಸೆಷನ್ ಮುಗಿದ ಮೇಲೆ ಸಭೆ ಕರೆದು ನಾನು ದೀರ್ಘವಾಗಿ ಚರ್ಚೆ ಮಾಡ್ತೀನಿ ಅನ್ನುವಂಥ ಮಾತು ಹೇಳಿದ್ದಾರೆ ಅಂತ ಹೇಳಿ ಸನ್ಮಾನ್ಯ ಮಂತ್ರಿಗಳಾದಂಥ ಮಹದೇವಪ್ಪನವರು ಹೇಳಿದ್ದಾರೆ. ಅದರ ಮೇಲೆ ನೋಡೋಣ ಮುಂದೆ ಇದು ತೀವ್ರ ಸ್ವರೂಪ ಪಡ್ಕೊಳ್ಳೋದಕ್ಕಿಂತ ಮೊದಲೇ ಸರ್ಕಾರ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಇಲ್ಲದೆ ಹೋದರೆ ನಾವು ಇದನ್ನು ತೀವ್ರತರವಾಗಿ ಪ್ರತಿಭಟನೆ ಮಾಡಲೇಬೇಕಾಗತ್ತೆ. ಅದು ನಮ್ಮ ಸಮುದಾಯಗಳ ಹಿತಾಸಕ್ತಿಗಾಗಿ. ಈ ಹೊರಗಡೆ ಏನಾಗ್ತಾ ಇದೆ, ಇಷ್ಟೆಲ್ಲ ದುಡ್ಡು ಇವರು ಕೊಟ್ಟರು ಇವರು ಉದ್ಧಾರ ಆಗ್ತಾ ಇಲ್ಲ, ನಮ್ಮ ಟ್ಯಾಕ್ಸ್ ಪೇಯರ್ಸ್ ಅಮೌಂಟನ್ನು ಇವರು ಬೇಕಾಬಿಟ್ಟು ಕೊಡ್ತಾ ಇದ್ದಾರೆ ಅಂತ ಹೇಳಿ ಬೇರೆ ಬೇರೆ ಸಮಾಜದ ಹೊರಗಡೆ ಅಸಹನೆ ಉಂಟಾಗ್ತಾ ಇದೆ. ಆದರೆ ಒಳಗಡೆ ಏನು ನಡೀತಾ ಇದೆ ಅನ್ನೋದು ಅವ್ರಿಗೆ ಹೆಂಗೆ ಗೊತ್ತಾಗಬೇಕು ಪಾಪ, ಅವರು ಸಹಜವಾಗಿ ಕೇಳ್ತಾರೆ. ಸೊ ಈ ಅನ್ಯಾಯ ಮತ್ತು ತಾರತಮ್ಯಗಳಿಗೆ ಸರ್ಕಾರ ಹೋಗಬಾರ್ದು ಅಂತೇಳಿ ಹಿಂದಿನ ಸರ್ಕಾರ BJP ಇದ್ದಾಗ ಕೋವಿಡ್ಗೆ ಕೋಟಿಗಟ್ಟಲೆ ದುಡ್ಡನ್ನು ಡೈವರ್ಷನ್ಸ್ ಮಾಡಿಬಿಟ್ರು. 10,000 ಕೋಟಿ ಅದರಿಂದ ಮೇಲ್ಪಟ್ಟು ದುಡ್ಡನ್ನು ಅವರು ತಿಂದಾಕಿದ್ರು. ಈಗ ಬರೋ ಸರ್ಕಾರಗಳೆಲ್ಲವೂ ಕೂಡ ಈ ರೀತಿ ಈ ಸಮುದಾಯಗಳ ಬಲಿಪಶುನೇ ಆಗೋರು ನಾವೇ ಬಲಿಪಶುಗಳು. ನಮ್ಮನ್ನೇ ಕುರಿಗಳನ್ನಾಗಿ ಮಾಡಿ ಇವತ್ತು ಬಲಿ ತಗೊಳ್ತಾ ಇದ್ದಾರೆ. ಸೊ ಈಗ ನೋಡಿ, ಇಷ್ಟು ಜನ ಈಗ ನಮ್ಮ ಶಾಸಕರುಗಳಿದ್ದಾರೆ, ನಮ್ಮ ಮಂತ್ರಿಗಳಿದ್ದಾರೆ, ಒಬ್ಬನೂ ಬಾಯಿ ಬಿಡೋದಿಲ್ಲ. ಮೀಸಲು ಕ್ಷೇತ್ರಗಳಲ್ಲಿ ಗೆದ್ದವರು ಅವ್ರಿಗೆ ಇದ್ರ ಬಗ್ಗೆ ಒಂದು ಜವಾಬ್ದಾರಿ ಇರೋದಿಲ್ವಾ? ಕೇಳಬೇಕು ತಾನೇ, ಹೌದಪ್ಪ ಯಾಕೆ ತಗೊಳ್ತಾ ಇದ್ದೀರಿ ನೀವು, ಇದ್ರ ಉದ್ದೇಶ ಏನಂತ. ನಾವು ಗ್ಯಾರಂಟಿಗಳು ವಿರೋಧಿಸಲಿಲ್ಲ. ಗ್ಯಾರಂಟಿಗಳಿಂದ ಸಾಕಷ್ಟು ಅನುಕೂಲಗಳಾಗಿದ್ದಾವೆ. ಎಷ್ಟೋ ಜನ ಇವತ್ತು ಬಸ್ಸಲ್ಲಿ ಓಡಾಡೋವಂಥ ಕೂಲಿ ಕಾರ್ಮಿಕರು ಇರ್ಬೋದು, ಅಥವಾ ಗಾರ್ಮೆಂಟ್ಸ್ ಹೆಣ್ಮಕ್ಳು ಇರ್ಬೋದು, ಮನೆ ಕೆಲಸದವರು, ಇವರಿಗೆಲ್ಲ ಸಾಕಷ್ಟು ಇದಾಗಿದೆ. ಗೃಹಲಕ್ಷ್ಮಿನೂ ಕೂಡ ಒಂದಷ್ಟು ಅವರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಆದರೆ ಅದರ ನೆಪದಲ್ಲಿ ನೀವು ಈ ಸಮುದಾಯಗಳ ದುಡ್ಡನ್ನು ಕದ್ದುಕೊಂಡೋಗಿ ಕೊಡೋದು ಎಷ್ಟು ಮಾತ್ರ ನ್ಯಾಯ ಅದು? ಇದು ನಮ್ಮ ಪ್ರಶ್ನೆ. ಅದನ್ನು ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು. ನೀವೇ ಮಾಡಿರೋ ಕಾನೂನೇ ನೀವೇ ಉಲ್ಲಂಘನೆ ಮಾಡ್ತೀರಿ ಅಂದರೆ ಇದು ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಆಗ್ತಾಯಿದೆ ಇವತ್ತಿಗೆ. ಸೊ ಇದು ಹೋಗಬೇಕು ಅನ್ನೋಂಥ ನಮ್ಮ ಉದ್ದೇಶ. ಕೊನೆಯದಾಗಿ ಒಂದು ದಲಿತ ಚಳುವಳಿಯಲ್ಲಿ ಮೊದಲನೇ ಸಾಲಿನಲ್ಲಿ ನಮ್ಮ ಹೆಸರು ಬಂದೇ ಬರುತ್ತೆ ಯಾವುದೇ ಚಳುವಳಿ ಹೇಳೋದು. ಭಾಳಷ್ಟು ಜನ ನಾನು ಮಾತಾಡಿದಾಗೆಲ್ಲ ಶಂಕರ್ ಸರ್ ಹತ್ರ ಮಾತಾಡಿದ್ವಿ. ಅವರು ಮಿನಿಸ್ಟ್ರ್ ಲೆವೆಲ್ ಆಗಲಿ, ಚೀಫ್ ಮಿನಿಸ್ಟ್ರ್ ಲೆವೆಲಲ್ಲಿ ಭಾಳ ಕ್ಲೋಸ್ ಇದ್ದಾರೆ. ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ, ಅವರು ಮತ್ತೆ ಮಾತಾಡ್ತಾರಾ ಇಲ್ಲ, ಅವರು ಸಂಘಟನೆಗೆ ಏನು ಮೆಸೇಜ್ ಕೊಡ್ತಾರೆ ಅಂತಲೂ ಹೇಳಿದ್ದಾರೆ. ಆಮೇಲೆ ಸರ್ಕಾರದಲ್ಲಿ ಏನೇ ಹೇಳಿದ್ರು ಸರ್ ಹೆಸರು ಮಾತು ನಂಬ್ತಾರೆ ಅಥವಾ ಅವ್ರ ಮಾತು ಕೇಳ್ತಾರೆ ಅಂತ ನನಗೆ ಎಲ್ಲ ಕಡೆ ವಾಯ್ಸ್ ಕೊಡ್ತಾರೆ ಸರ್. ಅದ್ರ ಬಗ್ಗೆ ತಮ್ಮ ಒಂದಷ್ಟು ಒಳ್ಳೆಯ ವಿಚಾರವಂತರುಗಳು ಇದ್ದಾರೆ. ಈಗ ಮಹದೇವಪ್ಪನವರು ಚಳವಳಿಯ ಮೂಲದಿಂದ ಬಂದಂಥವ್ರು. ಈ ಥರದವ್ರು ಅನೇಕರಿದ್ದಾರೆ. ಹಾಗಾಗಿ ಪರಸ್ಪರ ನಮ್ಮ ವಿಚಾರಧಾರೆಗಳು ಒಬ್ರಿಗೊಬ್ಬರಿಗೆ ಅದು ಒಂದು ಕೋಆರ್ಡಿನೇಟ್ ಆಗ್ತಾ ಇರೋದ್ರಿಂದ ನಾವು ಈ ಸರ್ಕಾರದ ಬಗ್ಗೆ ಒಂದಷ್ಟು ಒಳ್ಳೆ ನಿಲುವಿಟ್ಕೊಂಡಿದ್ದೀವಿ ಅನ್ನೋದನ್ನು ಬಿಟ್ಟರೆ, ಸರ್ಕಾರ ಮಾಡಿದ್ದೆಲ್ಲ ಸರಿ ಅಂತ ಹೇಳ್ಕೊಳ್ಳೋಷ್ಟು ನಾವು ಅದಕ್ಕೆ ಅವಕಾಶ ಕೊಡೋದಿಲ್ಲ. ನಾವು ಈ ನಮ್ಮ ಬುಡಕ್ಕೆ ಬೆಂಕಿ ಬಂದಾಗ ನಾವೇನು ಮಾಡಬೇಕು? ಪ್ರಶ್ನೆ ಮಾಡಲೇಬೇಕಲ್ಲ. ಭಗವಾನ್ ಬುದ್ಧರೇ ನಮಗೆ ಕಲಿಸ್ಕೊಟ್ಟಿದ್ದಾರೆ, ಪ್ರಶ್ನಿಸದೆ ಒಪ್ಪಿಕೊಳ್ಳಬೇಡಿ ಅಂತ. ಸೊ ಪ್ರಶ್ನೆ ಮಾಡಲೇಬೇಕಾಗತ್ತೆ ನಾವು. ಎಸ್ ಸರ್, ಥ್ಯಾಂಕ್ ಯು ಸರ್.